ಅರ್ಜೆಂಟಾಗಿ ಬರಕ್ ಹೇಳಿದಂತೆ ಇತ್ತೀಚೆಗೆ ತಿರ್ಗಾ BP ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು. ಎಷ್ಟು ದಿನದಿಂದ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೆ ನೀನು? ನನಗೆ ಯಾಕೆ ಅನ್ಯಾಯ ಮಾಡಿದೆ? ನನ್ಗೆ ಯಾಕೆ ಚೀಟ್ ಮಾಡಿದೆ? ಅಂಥದ್ದೇ ನನಗೆ ಚೀಟ್ ಮಾಡಿದೆ. ಇನ್ನೇನು ಮಾಡ್ಬೇಕಾಗಿತ್ತು? ನನಗೆ ಗೊತ್ತಿಲ್ಲದೆ ಚಂದುಗ್ ಮದುವೆ ಮಾಡಿದೆ. ಇಷ್ಟು ಅರ್ಜೆಂಟಾಗಿ ಅವಳಿಗೆ ಮದುವೆ ಮಾಡೋ ಅಗತ್ಯ ಏನಿತ್ತು? ನನಗೆ ಗೊತ್ತು ಕಣೋ, ನೀನೇನೇ ಉದ್ದೇಶ ಇಟ್ಕೊಂಡೆ ಈ ಕೆಲಸ ಮಾಡಿದೀಯ ಅಂತ. ಬಂಗಾರದಂತ ನನ್ನ ಚಂದುಗೆ ಒಬ್ಬ ರೋಗಿನ ಗಂಟು ಹಾಕ್ಬಿಟ್ಟಿಯಲ್ಲೋ, ಅವಳಿಗೆ ಒಬ್ಬ ಹಾರ್ಟ್ ಪೇಷಂಟ್ ಮದುವೆ ಮಾಡ್ಬಿಟ್ಟಿಯಲ್ಲೋ. ಶತ್ರುಗಳಿಗಿಂತ ಕೆಲಸ ಮಾಡೋಕ್ ಮನಸ್ಸು ಬರೋಲ್ಲ. ನೀನು ನನ್ನ ವೆಲ್ ವಿಷರ್ ಆಗಿ, ನನ್ನ ಬಾಲ್ಯ ಸ್ನೇಹಿತನಾಗಿ ಯಾಕಿಂತ ಕೆಲಸ ಮಾಡಿದೆ? ಡಾಕ್ಟ್ರೆ, ನೀವು ಮನೆಗೆ ಬಂದಾಗೆಲ್ಲ ರುಚಿ ರುಚಿಯಾಗಿ ಅಡಿಗೆ ಮಾಡಿ ಬಡಿಸ್ತಾ ಇದ್ನಲ್ಲ ಸ್ವಾಮಿ, ಈ ಮನೆ ದೀಪ ಹಚ್ಚೋದ್ರೆ ಮನೆ ದೀಪನೇ ಆರಿಸ್ಬಿಟ್ರಲ್ಲ. ಈಗ ನಮ್ ದುಃಖ ಏನ್ ಗೊತ್ತಾ? ಆ ಹುಡುಗಿಗೆ ಒಬ್ಬ ರೋಗಿಷ್ಟನ್ನ ಗಂಟು ಹಾಕಿದ್ರಲ್ಲ ಅಂತ ಅಲ್ಲ. ಅವನಿಲ್ಲಿಗೆ ಬಂದು 2 ದಿವಸದಲ್ಲಿ ನಮ್ಮೆಲ್ರ ಮನ್ಸನ್ನು ಗೆದ್ಬಿಟ್ಟಿದ್ದಾನೆ. ಆದ್ರೆ ಅವನೀಗ ನಮ್ಮನ್ನು ಬಿಟ್ಟು ಹೊರಟೋಗ್ತಾನೆ ಅಂತ ನೆನ್ಸ್ಕೊಂಡಾಗ ಹೊಟ್ಟೆಗೆ ಕೆಡ್ಡ ಸುರಿದಂಗೆ ಆಗುತ್ತೆ ಡಾಕ್ಟ್ರೇ, ಕೆಡ್ಡ ಸುರಿದಂಗೆ ಆಗುತ್ತೆ. ಅವನಿಗೇನಾಗಿದೆ ಅಂತ? ನಿನ್ನ ಅಳಿಯ ಐ ಮೀನ್ ಚಂದು ಗಂಡನಿಗೆ 100 ವರ್ಷ ಆಯಸ್ ಕಣೋ. ಅವನ್ ತಲೆ ಮೇಲೆ ಬುಡೇದಾರ ಹಚ್ಚಿದ್ರು ಅವನ್ ಸಾಯಲ್ಲ ಕಣೋ. ನನ್ನ ಮಗನ್ನ 6ನೇ ವರ್ಷಕ್ಕೆ ಅಮೆರಿಕಾಗೆ ನನ್ನ ತಂಗಿ ಮನೆ ಕಳಿಸ್ದೆ. 6 ತಿಂಗಳು ಅವನನ್ನ ನೋಡಕ್ ಬರ್ತಾ ಇದ್ದ. ಅವತ್ತಿನ ದಿವಸ ಅವನಿಲ್ಲಿಗೆ ಬಂದಾಗ ಡ್ಯಾಡಿ, ನಾನು ಇವಳ ಮದುವೆ ಆಗ್ಬೇಕಲ್ಲ. ಬುದ್ಧಿಗಿರಿ ಇದೆಯೇನೋ ನಿನಗೆ? ಅವಳನ್ನ ಮದುವೆ ಆಗೋದು ಒಂದೇ, ಆ ರಾಮನಗರದ ಬೆಟ್ಟದಿಂದ ಬಿದ್ದು ಸಾಯೋದು ಒಂದೇ ಅಲ್ಲ? ಅವಳು ಇಷ್ಟೊತ್ತು ಹೇಳಿದ್ದು ಕೇಳಿಸ್ಕೊಂಡೆ? ಎಲ್ಲ ಕೇಳಿಸ್ಕೊಂಡೆ. ಅದೇನೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಅವಳು ನೋಡ್ತಿದ್ದ ಹಾಗೆ ಅವಳನ್ನೇ ಮದುವೆ ಆಗೋ ಮಗನೇ ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು. ನೋಡು, ನೀನಲ್ಲದೆ ನನಗೆ ಬೇರೆ ಯಾರಿದಾರು? ನಿನಗೆ ಹೋಗ್ಬಿಟ್ಟು ಅವಳನ್ನು ಗಂಟು ಹಾಕಿದ್ರೆ ನಿನ್ನ ಪಾಡು ನನ್ನಿಂದ ನೋಡಕ್ಕಾಗಲ್ಲ ಕಣ. ಅವಳು ಎಂಥವಳು ಗೊತ್ತೇನೋ, ಇವತ್ತೋ ನಾಳೆನೋ ಸಾಯೋ ಪೇಷಂಟ್ ಹುಡುಕ್ತಾ ಇದ್ದಾನೆ. ನಿಜ ಹೇಳ್ತೀನಿ, ಅವಳನ್ನೇನಾದ್ರೂ ನೀನು ಮದುವೆ ಆಗ್ಬಿಟ್ರೆ ಮಾರನೇ ದಿವಸನೇ ನಿನ್ ಪೇಷಂಟ್ ಆಗ್ಬಿಡ್ತೆ ಕಣೋ. ಪೇಷಂಟ್ ಆಗ್ಬಿಡ್ತೆ. ನನ್ನ ಮಾತು ಕೇಳು, ಅವಳನ್ನ ಬಿಟ್ಟು ಬೇರೆ ಯಾರನ್ನಾದ್ರೂ ಮದುವೆ ಆಗು. ಅವಳ ಮನೆ ಕೆಲಸ ತೊಳೆದಾಳಲ್ಲ, ಅವಳನ್ನ ಮದುವೆ ಆಗು. ನಂದೇನೋ ಅಭ್ಯಂತರ ಇಲ್ಲ. ನನಗೆ ಅನ್ನಿಸ್ತಾ ಇದೆ ಅವಳು ತುಂಬಾ ಒಳ್ಳೆ ಹುಡುಗಿ ಅಂತ. ಯಾರು? ಅವಳ? ಹೌದು. ನೀವು ಬೇಕಾದ್ರೂ ನೋಡಿ, ಮದುವೆ ಆದ 1 ತಿಂಗಳಲ್ಲಿ ನಾನು ಅವಳನ್ನ ಬದಲಾಯಿಸ್ತೀನಿ. ಅವ್ರ ಮೇಲೆ ಕೈ ಮಾಡ್ತಾ ಇದೀಯಾ? ಬಿಡಮ್ಮ. ಮೋಸ ಮಾಡಿಲ್ಲ, ನೀನೇ ಮೋಸ ಮಾಡ್ಕೊಂಡು. ಹೌದು, ಚಂದು ನಾನು ಮೋಸ ಮಾಡಿಲ್ಲ. ಚಂದು ಆಯ್ತಾ? ಇನ್ನೂ ಇದೆಯಾ? ಹೇಳಮ್ಮ. ಡಾಕ್ಟ್ರೆ, ನಿಮ್ ಒಳ್ಳೆ ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ನಿಮ್ಮೊಂದು ಬಾಯಿಗೆ ಬಂದಂಗೆಲ್ಲ ಏನೇನೋ ಅಂದ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಡಾಕ್ಟ್ರೆ, ನನ್ನ ಕ್ಷಮಿಸ್ಬಿಡಿ. ಇಷ್ಟು ಒಳ್ಳೆ ಸುದ್ದಿ ಹೇಳಿದ್ ನಿಮ್ ಬಾಯಿಗೆ ಸಕ್ಕರೆ ಕೊಬ್ಬರಿ ಹಾಕ್ಲೇಬೇಕು. ಏನ್ ನೋಡ್ತಾ ನಿಂತಿದ್ಯಾ? ಕೊಬ್ಬರಿ ಯಾರು ನಿಮ್ಮ ಅಪ್ಪ ತೋರಿತಾರ? ಹೋಗ ಒಳಗಡೆ. ಡಾಕ್ಟ್ರೆ ಒಳಗಡೆ ನಡ್ರಿ. ಅಣ್ಣ ಡಾಕ್ಟರ್ ಕರ್ಕೊಂಡು ನಡ್ರಿ. ಅಳಿಯದ್ರೆ ನನ್ನ ಮನಸ್ಸಿಗೆ ಈಗ ಸಂತೋಷ ಆಯ್ತು ಕಣಪ್ಪ. ಈಗ್ಲೇ ಮಾರ್ಕೆಟ್ ಹೋಗಿ ಒಂದ್ ದಪ್ಪನೆ ಕುಂಬಳಕಾಯಿ ತಗೊಂಡ್ಬಂದು ಚೆನ್ನಾಗಿ ನೀವಾಳಿ ತೆಗ್ದಿ ನನಗೆ ದಪ್ಪನೆ ಕೊಡ್ಬಿಡ್ತೀನಿ. ಪೀಡೆ ತೊಲಗೋಯ್ತು, ಪೀಡೆ ತೊಲಗೋಯ್ತು. ಹೋಗಕ್ಕಲ್ವೇ ಬಂದಿರೋದು? ಇಲ್ಲೇ ಇದ್ದು ನಿನ್ನ ತಿದ್ದಿ ತೀಡಿ ನೋಡಿದೋ 4 ಜನ ನಿನ್ನ ಹೆಣ್ಣು ಅಂತ ಒಪ್ಕೋಬೇಕು. ಅಲ್ಲಿವರೆಗೂ ನಾನು ಹೋಗೋದಿಲ್ಲ. ನೀನು ನನ್ನ ತಿದ್ದುತ್ತೀಯಾ? ಇವಳು ಸಹವಾಸ ಸಾಕಪ್ಪ ಅಂತ ನೀನಾಗಿ ನೋಡೋಗ್ಲಿಲ್ಲ. ನನ್ನ ಹೆಸರು ಚಂದುನೇ ಅಲ್ಲ. ಒಳ್ಳೆ ಡಿಸಿಷನ್ನೇ ಕಣೆ. ಯಾಕೆಂದ್ರೆ ಆ ಹೆಸರು ಬಂದು ನಿಮ್ಗೆ ಸೂಟ್ ಆಗೋದಿಲ್ಲ. ಚಂದ್ರ ಬಂದು ಯಾವಾಗ್ಲೂ ಸಾಫ್ಟ್ ಆಗಿರ್ತಾನೆ. ಸೂರ್ಯ ಅಂತ ಇಟ್ಕೊಂಡ್ಬಿಡು, ಬುರ್ರ ಅಂತ ಉರಿಯಕ್ಕೆ. ಏನ್ ಭಯಂಕರವಾಗಿದ್ಯಾ? ಯಾಕೆ ಎಷ್ಟೊಂದು ಗರಂ ಆಗಿರ್ತೀಯ ನೀನು? ಒಳಗಡೆ ಬಾ, ಫ್ರಿಡ್ಜ್ ಅಲ್ಲಿ ಐಸ್ ಇದೆ, ಇಟ್ಕೊಂಡು ಕಾಯ್ತಾ ಇರ್ತೀನಿ ಬೆಡ್ರೂಮ್ ಅಲ್ಲಿ. ಬಾಯ್ ಮಣ್ಣಾಕ ಹ್ಯಾಂಗ್ ಮಾತಾಡ್ಬಿಟ್ಟು ಹೋಗ್ತಾನೆ ನೋಡು. ಎಂದು ನಿನ್ಗೆ ಯಾರು ಇಲ್ಲ ಅಂತ ತಿಳ್ಕೊಬೇಡಮ್ಮ, ನಾವಿದ್ದೀವಿ. ನೀನೇನು ಭಯ ಪಡೋ ಅವಶ್ಯಕತೆನೇ ಇಲ್ಲ. ನೀವೇನ್ ಮಾಡಾಕಿದ್ದೀರ? ಆರ್ಡಿನರಿ ಮೆಂಬರ್ಗಳು. ನಾನಿದ್ದೀನಿ ಮುಖ್ಯಸ್ಥ.
ಜಿಲ್ಲಾ ಪಂಚಾಯತಿ ಅಧ್ಯಕ್ಷ. ನೀನೇನು ಯೋಚನೆ ಮಾಡಬೇಡ ಚಂದು. ನೀನು ಅವನ್ ಮನೆ ಬಿಟ್ಟು ಆಚೆ ಕಳಿಸ್ಬೇಕು ಅಂತಿದೆಯಲ್ಲ, ಆ ಕೆಲಸ ನನಗೆ ಬಿಡು. ಇವತ್ತಿಂದಲೇ ನಮ್ಮ ಆಪರೇಷನ್ ಸ್ಟಾರ್ಟಿಂಗು. ಭೀಮಣ್ಣ ಸಿದ್ಧ, ತಿಂಡಿ ರೆಡಿನಾ? ಅಂಕಲ್, ಯಾಕೆ ಡಲ್ಲ ಕೂತಿದ್ದೀರಾ? ಏನಿಲ್ಲಪ್ಪ, ಆಫೀಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಹೌದು ಅಂಕಲ್. ಈ ಚಂದು ಯಾಕೆ ಯಾವಾಗಲೂ ಗರಂ ಆಗಿರ್ತಾಳೆ? ಗಂಡ ಅಂದ್ರೆ ಯಾಕೆ ರೇಗ್ತಾಳೆ? ಅದನ್ನ ಅವಳನ್ನೇ ಕೇಳಬೇಕು. ಇಲ್ಲ ಅಂಕಲ್, ನೀವೇನೋ ಮುಚ್ಚಿಡ್ತಾ ಇದ್ದೀರಿ. ಅವಳ ಜೀವನದಲ್ಲಿ ಏನೋ ನಡೆದಿರ್ಬೇಕು. ಎಲ್ರ ಜೊತೆ ನಗ್ನಾಗ್ತಾ ಇರೋ ಅವಳು ಗಂಡನ್ ನೋಡಿದ್ರೆ ಮಾತ್ರ ಯಾಕೆ ಸಿಡಿ ಅಂತಾಳೆ? ನೋಡಿ ಅಂಕಲ್, ಹೆಂಡತಿ ವಿಷಯ ಏನೇ ಆಗಿದ್ರು ಅದು ಗಂಡನ್ ಗೊತ್ತಾಗ್ಬೇಕು. ಗೊತ್ತಾಯ್ತು ಅಂದ್ರೆ ಅವಳ ಜೀವನ ಹೂವಿನ ಹಾಸಿಗೆ ಆಗಿರುತ್ತೆ, ಇಲ್ಲಾಂದ್ರೆ ಮುಳ್ಳಿನ ಹಾಸಿಗೆ ಆಗುತ್ತೆ. ನೋಡಿ, ನೀವೀಗ ಹೇಳಿಲ್ಲ ಅಂದ್ರೆ ನೀವು ಅವಳಿಗೆ ದ್ರೋಹ ಮಾಡಿದಾಗುತ್ತೆ. ಚಂದು ಜೀವನನ ನೀವೇ ನಿಮ್ಮ ಕೈಯಾರೆ ಹಾಳು ಮಾಡಿದಾಗುತ್ತೆ. ದಯವಿಟ್ಟು ಹೇಳಿ, ಅವಳ ತಂದೆ ಯಾರು, ತಾಯಿ ಯಾರು, ಈಗ ಅವರೆಲ್ಲ ಎಲ್ಲಿದ್ದಾರೆ? ಹೇಳ್ತೀನಪ್ಪ. ಹಲೋ, ಓ ಪಂಕಜ ಅವರಾ? ಓ, ನಾನ್ ರೆಡಿ ಆಗಿದ್ದೀನಿ. ಏನು, ನಮ್ಮ ಯಜಮಾನ್ರ? ಅವ್ರನ್ನೆಲ್ರಿ ಬಿಟ್ಟು ಬರ್ತೀನಿ, ಖಂಡಿತ ಕರ್ಕೊಂಡ್ ಬರ್ತೀನಿ. 500,000 ಆಗಿದ್ರೆ ಪರವಾಗಿರಲಿಲ್ಲ. 1.25 ಕೋಟಿ ರೂಪಾಯಿ ಏನ್ ಸುಮ್ಮನೆ ಬರುತ್ತಾ? ನೋಡಿ, ಇನ್ನು ಅರ್ಧ ಗಂಟೆ ಒಳಗೆ ಶೇರ್ ಹೋಲ್ಡರ್ಸ್ ಎಲ್ಲ ಕರೆಸಿ ಮೀಟಿಂಗ್ ಮಾಡಬೇಕು. ಇಯರ್ ಎಂಡಿಂಗು. ಆಡಿಟರ್ ನಾನು ಏನು ಉತ್ತರ ಕೊಡ್ಲಿ? ರೆಡಿ ಆಗಿದ್ದೀರಾ? ಬಂದೆ ಹೋಗೋಣ, ಲೇಟ್ ಆಯ್ತು. ಅಲ್ಲೆಲ್ಲರೂ ಕಾಯ್ತಾ ಇರ್ತಾರೆ. ಎಲ್ಲಿಗೆ? ಏನು ಎಲ್ಲಿಗ? ಇವತ್ತು ನಮ್ ಲೇಡೀಸ್ ಕ್ಲಬ್ 12th ಇಯರ್ ಸೆಲೆಬ್ರೇಷನ್. ಬೆಳಿಗ್ಗೆ ಹೇಳಿರ್ಲಿಲ್ವಾ ನಿಮ್ಗೆ? ಐ ಆಮ್ ಸಾರಿ ಪಾರ್ವತಿ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಕರೆದಿದ್ದೀನಿ, ನೀನ್ ಹೋಗ್ಬಿಟ್ ಬಾ. ತಮಾಷೆ ಮಾಡ್ತಿದ್ದೀರೇನ್ರಿ? ನಿಮ್ಮನ್ನ ಚೀಫ್ ಗೆಸ್ಟ್ ಅಂತ ಅನೌನ್ಸ್ ಮಾಡಿದ್ದಾರೆ. ನಿಮ್ಮನ್ನ ಕರ್ಕೊಂಡು ಬಂದೇ ಬರ್ತೀನಿ ಅಂತ ನಾನ್ ಮಾತು ಕೊಟ್ಟಿದ್ದೀನಿ. ನೀವ್ ಇವತ್ತು ಬರ್ದೇ ಇದ್ರೆ ನನ್ಗೆ ಅವಮಾನ ಆಗುತ್ತ್ರಿ. ನಿಮ್ಮ ಮೀಟಿಂಗು ನಾಳೆ ಇಟ್ಕೊಳ್ಳಿ. ಸಾರಿ ಪಾರ್, ನನ್ನನ್ನು ಸ್ವಲ್ಪ ಅರ್ಥ ಮಾಡ್ಕೊ. ಯಾವಾಗ್ಲೂ ನೀನ್ ಹೇಳಿದ್ದೆ ಆಗ್ಬೇಕಾ? ಗುರ್ತಾಗಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಕರೆಸಿ ಸಮಸ್ಯೆ ಬಗೆಹರಿಸಲಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ನನ್ನ ಮಾನ ಮರ್ಯಾದೆ ಹರಾಜಾಗುತ್ತೆ. ನೀವೀಗ ಬರ್ದೇ ಇದ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಕಾಂಪ್ಲೇಂಟ್ ನಲ್ಲಿ ಪ್ರಿಂಟ್ ಹಾಕಿ ಹಂಚ್ಬಿಡ್ತಾರ್ರಿ. ನೋಡು, ಹೆಣ್ಣು ಮಕ್ಕಳಿಗೆ ಹಠ ಒಳ್ಳೇದಲ್ಲ. ಅದರಲ್ಲೂ ಗೃಹಿಣಿಯಾದವಳು ಗಂಡನ್ನ ಅರ್ಥ ಮಾಡ್ಕೊಂಡು ನಡ್ಕೋಬೇಕು. ನನ್ನನ್ನು ಫೋರ್ಸ್ ಮಾಡಬೇಡ, ದಯವಿಟ್ಟು ನೀನು ಹೋಗು. ಇಲ್ಲ, ಬರ್ಲೇಬೇಕು. ಐ ಆಮ್ ಸಾರಿ. ಬರೋಕ್ಕಾಗಲ್ವಾ? ನಾನು ಹೇಳಿದ್ದು ಅರ್ಥ ಆಗಿಲ್ಲ ನಿನಗೆ? ಬೇಡಿ, ನನಗ್ ಕೋಪ ಬರ್ಸ್ಬೇಡಿ. ಕೋಪ ನೀನೊಬ್ಳಿಗೆ ಎಲ್ಲ ಬರೋದು, ನನಗೂ ಬರುತ್ತೆ. ಬೇರೆ ಕೆಲಸ ನೋಡ್ಕೋ ಹೋಗು. ಯಾವಾಗ್ಲೂ ಇವ್ರ ಕೆಲಸನೇ ಮುಖ್ಯ. ಹೆಂಡತಿ ಬೇಡ, ಮಕ್ಕಳು ಬೇಡ, ಯಾರು ಬೇಡ. ಯಾವಾಗ್ಲೂ ಹೀಗೆ ಮಾಡ್ತಾರೆ. ನನಗೆ ಅವಮಾನ ಆಗುತ್ತೆ. ನನಗೆ ಅವಮಾನ ಆಗೋಗುತ್ತೆ. ನನಗೆ ಅವಮಾನ ಇಲ್ಲ ಇಲ್ಲ, ಅವಳು ಸಾವಿಗೆ ಕಾರಣ ನಾನಲ್ಲ. ನಾನ್ ತಪ್ಪು ಮಾಡಿಲ್ಲ. ಅವಳ ಹಠ ಅವಳನ್ನ ಸಾಯಿಸ್ತೇವೆ ವಿನಃ ನಾನು ಅವಳನ್ನ ಸಾಯಿಸ್ಲಿಲ್ಲ. ಒಂದು ಸಣ್ಣ ವಿಷಯ, ಸ್ವಲ್ಪ ತಾಳ್ಮೆ ತಗೊಂಡಿದ್ರೆ ಅವಳು ಖಂಡಿತ ಆತ್ಮಹತ್ಯೆ ಮಾಡ್ಕೋತಿರ್ಲಿಲ್ಲ. ನಾನು ಸಾಯಿಸಿದ್ದೀನಿ ಅಂತ ಚಂದು ನನ್ನ ಮೇಲೆ ದ್ವೇಷ ಸಾಧಿಸ್ತಿದ್ದಾಳಪ್ಪ. ಯಾವತ್ತಾದ್ರೂ ಒಂದು ದಿವಸ ಅವಳು ನನ್ನ ಅರ್ಥ ಮಾಡ್ಕೊತಾಳೆ ಅಂತ ನಾನು ಕಾಯ್ತಾ ಇದ್ದೀನಿ. 15 ವರ್ಷ ಆಯ್ತು. ಏನಿಲ್ಲ, ರಾಂಗ್ ಶೋ ಅಲ್ಲಿ ನೋಡು. ಏನ್ ರಾಂಗ್ ಶೋ? ನೋಡು, ರಾಂಗ್ ಶೋ ಏನೇನೋ ಮಾತಾಡ್ತಿದ್ಯಾ? ರಾಂಗ್ ಶೋ ಅಲ್ಲಿ ನೋಡಿ, ನೋಡು ರಾಂಗ್ ಶೋ ಅಲ್ಲಿ ನೋಡು. ಕರೆಕ್ಟ್ ಶೋ. ಇವ್ರನ್ನ ಯಾಕೆ ಕರ್ಕೊಂಡ್ ಬಂದೆ ಇಲ್ಲಿ? ಅವ್ರು ಇರ್ಬೇಕಾದ ಜಾಗ ಇದು, ಅದಕ್ಕೆ ಕರ್ಕೊಂಬಂದೆ. ಇದೇ ನಿಮ್ಮ ಅಪ್ಪನ ಮನೆನಾ? ನಿಂಗೆ ಇಷ್ಟ ಬಂದ್ರೆ ಕರ್ಕೊಂಡ್ ಬರಕ್ಕೆ? ಇದು ನಮ್ಮ ಅಪ್ಪನ ಮನೆ ಅಲ್ಲ ಕಣೆ, ನಿನ್ ಬೆರಳು.
ಇರೋವರೆಗೂ ನಂದು ನಿಂದೊಂದು ಕಿತ್ತಾಡ್ಬೋದು. ಸತ್ರೆ ನನಗೂ 6-3 ನಿನಗೂ 6-3. ಏನ್ ನನಗಿಂತ ನೀನು 1 ಇಂಚು ಜಾಸ್ತಿ ಇರ್ಬೋದು. ಅದು ಎಲ್ಲಿದೆ ಅಂತ ನಿನ್ಗೂ ಗೊತ್ತಿಲ್ಲ, ನಿನ್ಗೂ ಗೊತ್ತಿಲ್ಲ. ಏನ್ ಮಾವಯ್ಯ, ಎಂತ ಮಗಳನ್ನ ಹೆತ್ತಿದಿರಿ ಮಾವಯ್ಯ? ಯಾವ ಗಳಿಗೆಯಲ್ಲಿ ಬಿತ್ತಿದಿರಿ? ಅಡ್ಡಾಡಿ ಪೋಟಿ ಐತೆ, ನೀನ್ ತಿಂತಾ ಇರದೆ ಬಿಟ್ಟಿ ಕೂಳು ಅಂತ ಅದ್ರಾಗ ಊರ್ನವ್ರನ್ನ ಕರ್ಕೊಂಬಂದು ಉಣ್ಣಕ್ಕಿಕ್ತಾ ಇದೀಯಾ? ಇದೇನ್ ಪೂರ್ಣ ಈ ಛತ್ರನೇನ್ಲ? ನೀವೇನ್ ಮಹಾ ಬೆವರಿಳಿಸಿರೋದು ಉಣ್ಣಕ್ಕೆ? ಶಿವರಿಂಗ ಏನೋ ನಿಂದು? ಹೋಗ್ಯಾಕ್ ಹೋಗಲ್ಲ. ನೋಡಿ, ಗಂಡ ಹೆಂಡತಿ ವಿಷಯದಲ್ಲಿ ಯಾರಾದ್ರು ತಲೆ ಹಾಕಿದ್ರೆ ಹಲ್ ಕಟ್ಟಿಸ್ಕೋಬೇಕಾಗತ್ತೆ. ಹುಷಾರ್, ಹೋಗ. ನೋಡ್ ಚಂದು, ನಿನ್ನೆ ತನಕ ನೀನು ಹೇಗಿದ್ದೆ ಅನ್ನೋದು ನನಗೆ ಬೇಕಾಗಿಲ್ಲ. ಆದ್ರೆ ಈ ಕ್ಷಣದಿಂದ ಮಾವಯ್ಯನವ್ರು ನಮ್ಮ ಜೊತೆಲಿ ಇರ್ತಾರೆ. ಏನು, ಇವ್ರು ಈ ಮನೇಲೆ ಇರ್ತಾರ? ಯಾಕೆ ಇರಬಾರ್ದು? ನಿಮ್ಮ ಅಪ್ಪ ಕಣೆ ಇವರು. ಕಂಡು ದಂಡ ಪಿಂಡಗಳೆಲ್ಲ ಕಂಟು ಮಟ್ಟ ತಿನ್ಕೊಂಡು ಈ ಮನೇಲಿ ಬಿದ್ದಿರೋವಾಗ ಅವ್ರು ಯಾಕೆ ಎಲ್ಲೋ ಒಂದ್ ಕಡೆ ಇರ್ಬೇಕು? ಅವನು ಹೇಳಿದ್ದು ನಿಮ್ಮಿಬ್ರಿಗೆ, ನನಗಲ್ಲ. ಅವ್ವ, ಅಳಿಯಂದ್ರು ಹೇಳೋ ಮಾತಿನಲ್ಲಿ 100% ಸತ್ಯ ಇದೆ. ಜನ್ಮದಾತನ್ನ ಎಷ್ಟು ದಿವಸ ಅಂತ ದೂರ ಇಡ್ತೀಯವ್ವ? ಇನ್ಮೇಲಾದ್ರೂ ಅವರು ನಗ್ತಾ ನಗ್ತಾ ಸಂತೋಷವಾಗಿ ನಮ್ ಜೊತೆ ಇರ್ಲಿ. ಏನಂತೆ ಚಂದು? ನೀವೆಲ್ಲ ಒತ್ತಾಯ ಮಾಡಿ ಇವ್ರನ್ನಿಲ್ಲ ಇಟ್ಕೊಂಡ್ರೆ ನಾನು ನಮ್ಮ ಅಮ್ಮನ ತರ ಸೀಮೆಣ್ಣೆ ಹಾಕಿ ಸುಟ್ಕೊಂಡ್ಬಿಡ್ತೀನಿ. ಬುದ್ಧಿ ಇದೇನೆ ನಿನಗೆ? ಬೇಡಿ ಅಳಿಯಂದ್ರೆ ಬೇಡಿ. ಏನ್ ಇಷ್ಟೊಂದು ಹಠ ಮಾಡ್ತೀಯ ಇವತ್ತು? ಅವಳ ಸ್ವಭಾವ ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಇಲ್ಲಿಗೆ ಬರೋದು ಬೇಡ ಅಂತ ನೀವು ನನ್ನ ಮಾತು ಕೇಳಿ. ಅವಳು ಸಂತೋಷವಾಗಿ ಇಲ್ಲೇ ಇದೆ. ಯಾವತ್ತು ಅವಳಿಗೆ ಅಪ್ಪ ಬೇಕು ಅನ್ಸುತ್ತೆ ಅವತ್ತು ನಾನು ಬಂದೆ. ಮಾವಯ್ಯ, ನೀವು ಹೆಣ್ಮಕ್ಳಿಗೆ ಕೊಬ್ಬಿದ್ರು ನಡೆಯುತ್ತೆ, ಹಠ ಇರಬಾರ್ದು ಕಣೆ. ಹೌದು, ನನಗೆ ಹಠಾನೆ. ತೆಗೆದು ಸೂಟ್ ಕೇಸ್ ಇಟ್ಟು ಬೀಗ ಹಾಕೋ. ಈ ನನ್ ಮಗನ್ ಬಾಲ ಬರ್ತಾ ಬರ್ತಾ ಹುಟ್ಟು ಬೆಳೀತಾ ಇದ್ದಲ್ಲ, ಇದನ್ನ ಅರ್ಧಕ್ಕೆ ಕಸಿ ಮಾಡಾಕ್ಬಿಡ್ಬೇಕು. ಮಾಡ್ತೀನಪ್ಪ, ಮಾಡೇ ಮಾಡ್ತೀನಿ. ಮಾಡ್ತಾ ಇದೆಯಲ್ಲಪ್ಪ 15 ವರ್ಷದಿಂದ. ಪಾತ್ರ ಮೇಲೆ ಗಬ್ಬೆದೋಗೈತೆ. ಈ ಬಾಯಿ ಬಿಟ್ಕೊಂಡು ಸುಮ್ಮನೆ ಇರ್ತೀರಾ?